ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅರ್ಭಿತಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸುಜಾನ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಆರೈಸಿ ಅಂತ ಕೇಳ್ಕೊಳ್ತಾ, ಬೆಂಗಳೂರಿನಿಂದ 195 ಕಿಲೋಮೀಟ್ರ್ ದೂರ ಇರುವಂಥ ಗವಿರಂಗನಾಥ ಕ್ಷೇತ್ರಕ್ಕೆ ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ. ರಂಗನಾಥನ ಸ್ವಾಮಿ ದರ್ಶನ ಮಾಡಿಕೊಂಡು ಹಾಗೆ ಭಗವಂತನ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ. ಶ್ರೀ ಗವಿರಂಗಾಪುರ ಅನ್ನುವಂಥ ಈ ಕ್ಷೇತ್ರದಲ್ಲಿ ಭಗವಂತ ತಾಯಿ ಮಹಾಲಕ್ಷ್ಮಿಯನ್ನು ಮದುವೆ ಆದಂಥ ಸಂದರ್ಭದಲ್ಲಿ ಬಂದು ನೆಲೆಸ್ತಾರೆ. ಇಲ್ಲಿ ಒಬ್ಬ ದನಗಾಹಿ ಬಂದು ಭಗವಂತನ ಹುತ್ತ ಕಟ್ಟಿರುತ್ತೆ. ಆ ಹುತ್ತಕ್ಕೆ ದನಗಾಹಿಯ ಒಂದು ಹಸು ಬಂದು ಯಾವಾಗಲೂ ಹಾಲು ಹುಯ್ತಾ ಇರುತ್ತೆ. ಅಲ್ಲಿ ಇದನ್ನು ನೋಡಿದಂಥ ದನಗಾಹಿ ಹೋಗಿ ಪಾಳೆಗಾರರಿಗೆ ಹೇಳ್ತಾನೆ. ಪಾಳೆಗಾರರು, ರಾಜರು ಎಲ್ಲ ಬಂದು ಅಲ್ಲಿ ನೋಡಿದಾಗ ಭಗವಂತ ದರ್ಶನ ಕೊಡ್ತಾನೆ. ಈ ದರ್ಶನ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಆಲೋಚನೆ ಬಂದು ಇಲ್ಲಿ ಒಂದು ದೇವಾಲಯವನ್ನು ಕಟ್ಟೋಣ ಅಂಥೇಳಿ ಕಟ್ತಾರೆ. ಅದೇ ಈ ಗವಿರಂಗನಾಥ ಸ್ವಾಮಿ ಕ್ಷೇತ್ರ. ಇಲ್ಲಿ ಗವಿರಂಗನಾಥ ಸ್ವಾಮಿ ಕ್ಷೇತ್ರದಲ್ಲಿ ಇಷ್ಟು ಪ್ರಸಿದ್ಧವಾಗಿರೋದಕ್ಕೆ ಕಾರಣ ಏನಂತಂದರೆ, ಭಗವಂತನ ಭಕ್ತರ ಆಶಯಗಳು ಈಡೇರುವಂಥದ್ದು ಎರಡೂ ಪ್ರಾಮುಖ್ಯತೆ ಪಡೆದಿದೆ. ಇಲ್ಲಿ ಭಗವಂತ ನೆಲೆನಿಲ್ಲಿಸೋದಕ್ಕೆ ಕಾರಣ ಸಮುದ್ರ ಮಂಥನ. ದೇವತೆಗಳು ಶಕ್ತಿಹೀನರಾಗಿರ್ತಾರೆ, ರಾಕ್ಷಸರು ಬಲಾಢ್ಯರಾಗಿರ್ತಾರೆ. ಆಗ ದೇವತೆಗಳಿಗೆ ಸಮುದ್ರ ಮಂಥನ ಮಾಡಿದ್ರೆ ಸಮುದ್ರದ ಅಡೆ ಇರುವಂಥ ಅಮೃತ ಕುಡಿದ್ರೆ ನಾವು ಚಿರಂಜೀವಿಗಳಾಗ್ತೀವಿ ಅನ್ನೋಂಥದ್ದು ಒಂದು ಆಲೋಚನೆ ಭಗವಂತ ಕೊಡ್ತಾನೆ. ಅದೇ ರೀತಿ ರಾಕ್ಷಸರು ದೇವತೆಗಳು ಮಾತಾಡಿ ಒಂದು ಸಂಧಾನ ರೂಪದಲ್ಲಿ ಈ ಸಮುದ್ರ ಮಂಥನ ಕಡಿಯೋದಕ್ಕೆ ಮಂದಾರ ಪರ್ವತವನ್ನು ಮಡಿಕೊಂಡು ವಾಸುಕಿಯನ್ನು ಹಗ್ಗವಾಗಿ ಮಡಿಕೊಂಡು ಕಡಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಮಂದಾರ ಪರ್ವತ ಮುಳುಗೋದಕ್ಕೆ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಭಗವಂತ ಕೂರ್ಮಾವತಾರವನ್ನು ತೆಗೆದು ಆ ಪರ್ವತವನ್ನು ತಡೆದು ಸಮುದ್ರ ಮಂಥನನ ಪೂರೈಸ್ತಾರೆ. ಈ ಸಮುದ್ರ ಮಂಥನ ಮಾಡುವಂಥ ಸಂದರ್ಭದಲ್ಲಿ ತಾಯಿ ಮಹಾಲಕ್ಷ್ಮಿ ಉದಯೋನ್ಮುಖವಾಗ್ತಾರೆ. ಈ ತಾಯಿಯ ಮೋಹಕ ರೂಪವನ್ನು ಕಂಡಂಥ ಭಗವಂತ ಶ್ರೀ ಮಹಾವಿಷ್ಣು ತಾಯಿಯನ್ನು ಮದುವೆಯಾಗಿ ಈ ಗವಿರಂಗಾಪುರದಲ್ಲಿ ನೆಲೆಸ್ತಾರೆ. ನೋಡಿ, ಇದು ಭಗವಂತನ ಕಾಡರಾಯ ಸ್ವಾಮಿ ಅಂತ ಒಂದು ದೇವಸ್ಥಾನ. ಇಲ್ಲಿ ಈ ತೋರಿಸಿದಂಥ ಜಾಗದಲ್ಲಿ ಎಡೆ ಇಟ್ಟು ಭಗವಂತನಿಗೆ ಮೊದಲು ಪ್ರಸಾದ ನೈವೇದ್ಯ ಇಲ್ಲಿ ಮಾಡ್ತಾರೆ. ಕಾಡರಾಯ ಸ್ವಾಮಿಗೆ ನೈವೇದ್ಯ ಮಾಡ್ತಾರೆ. ಆದಮೇಲೆ ಭಕ್ತಾದಿಗಳು ತಿನ್ನುವಂಥದ್ದು. ಇಲ್ಲಿ ಭಕ್ತಾದಿಗಳು ಏನು ಹರಕೆ ಮಾಡ್ತಾರೆ, ಆ ಹರಕೆ ಫಲಿಸಿದಂಥ ಸಂದರ್ಭದಲ್ಲಿ ಹಾಗೆ ವರ್ಷ ನಾನು ಮಾಡ್ಕೊಂಡು ಬರ್ತೀನಪ್ಪ ಅಂತ ಕೇಳ್ಕೊಂಡಿರೋಂಥ ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ಒಂದು ಪ್ರಸಾದ, ಅನ್ನಪ್ರಸಾದ ಅಥವಾ ಯಾವುದಾದ್ರೂ ಪ್ರಸಾದಗಳನ್ನ ಭಗವಂತನಿಗೆ ನೈವೇದ್ಯ ಮಾಡಿ ತದನಂತರ ತಾವು ತಿನ್ನುವಂಥದ್ದು ಪ್ರತೀತಿ. ಭಗವಂತನ ಕೃಪಾಶೀರ್ವಾದ ನಮ್ಮ ಮೇಲಿರಲಿ ಅಂಥೇಳಿ ಭಕ್ತಾದಿಗಳು ಯಾವ್ಯಾವ ರೀತಿ ಸೇವೆ ಮಾಡಬೇಕೋ ಎಲ್ಲ ಮಾಡ್ತಾರೆ. ಅದೇ ರೀತಿ ಇವರು ಏನು ಕೋರ್ಕೊಳ್ತಾರೆ ಆ ಎಲ್ಲ ಕೋರಿಕೆಗಳು ಫಲಪ್ರದವಾಗಿ ಇವ್ರಿಗೆಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ, ಒಳ್ಳೆಯದಾಗಿದೆ ಅಂಥೇಳಿ ಭಕ್ತಾದಿಗಳು ಕೂಡ ಹೇಳ್ತಾರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಭಾರತ್ ಮಾತೆ, ಜೈ ಕರ್ನಾಟಕ ಮಾತೆ.